ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ 2026ರಲ್ಲಿ ನಮ್ಮ ಫೈನಾನ್ಷಿಯಲ್ ಬಗ್ಗೆ ಬಾಬಾರವರ ಸಂದೇಶ. ಓಕೆನಾ? ಹಣಕಾಸಿನ ಸ್ಥಿತಿಗತಿಗಳು ಹೇಗಿರ್ತವೆ, ಏನಾದರೂ ಅಡೆತಡೆಗಳಿದಾವ ಅಥವಾ ಏನಾದರೂ ಬದಲಾವಣೆಗಳನ್ನು ಮಾಡ್ಕೋಬೇಕಾ, ಏನಾದರೂ ಅವಕಾಶಗಳು ಬರ್ತಿದ್ದಾವ, ನಾವು ಅಂದ್ಕೊಂಡಂಗೆ ಪ್ರಮೋಷನ್ ಆಗ್ತಿದೆಯಾ, ಈ ವರ್ಷ ನಾವು ಫೇಸ್ ಮಾಡಿರ್ತಕ್ಕಂಥ 25ರಲ್ಲಿ ನಾವು ಏನು ಫೇಸ್ ಮಾಡಿದ್ದೀವಲ್ಲ ಅದನ್ನು ರಿಪೀಟ್ ಫೇಸ್ ಮಾಡಬೇಕಾಗುತ್ತೆ, ಅದರಿಂದ ಹೊರಗೆ ಬರ್ತೀವೋ ಇಲ್ವೋ, ಪ್ರತಿಯೊಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ಟ್ಯಾರೋಟ್ ಮೂಲಕ ಬಾಬಾ ಉತ್ತರ ನೀಡಲಿದ್ದಾರೆ. ಈ ಒಂದು ಟ್ಯಾರೋಟ್ ಸಂದೇಶನ ನೀವು ಪಡ್ಕೊಳ್ಳೋದಕ್ಕೋಸ್ಕರ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಈ ಒಂದು ಸಂದೇಶ ನಿಮಗೆ ತಲುಪುತ್ತೆ. ಯಾರಿಗೆಲ್ಲ ಈ ಟ್ಯಾರೋಟ್ ಸಂದೇಶ ತಲುಪಿದೆಯೋ ಅವರೆಲ್ಲ ತಪ್ಪದೆ ಶೇರ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮೂಲಕ ಬಾಬಾ ನಿಮ್ಮ ಸ್ನೇಹಿತರಿಗೆ ಉತ್ತರ ಕೊಡೋದಕ್ಕೆ ಹೊರಟಿರ್ತಾರೆ. ಹಾಗಾಗಿ ಮನಸ್ಸಿಂದ ಬಾಬಾರವರಿಗೆ ಪ್ರಾರ್ಥಿಸ್ತಾ ಈ ಒಂದು ಟ್ಯಾರೋಟ್ ಸಂದೇಶನ ಕೇಳಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಹಣದ ವಿಷಯವಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರನ ನೀಡೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ಬಾಬಾರವರು. ಕಂಪ್ಯಾಷನ್ ಟುವರ್ಡ್ಸ್ ಅನಿಮಲ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಿ ಕೈಂಡ್ ಟುವರ್ಡ್ಸ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫೀಡ್ ದೆಮ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಸ್ನೇಹಿತರೆ, ನೀವು ಎಷ್ಟು ದಯೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಅನ್ನಿಸ್ಬೋದು, ನಾವು ಪ್ರಾಣಿಗಳಿಗೆ ನಾವು ಏನಕ್ಕೆ ಇಷ್ಟೊಂದು ದಯೆ ತೋರಿಸ್ಬೇಕು, ಇದರಿಂದ ನಮಗೇನು ಲಾಭ ಆಗುತ್ತೆ ಅಂತೇಳಿ. ಸಮ್ಟೈಮ್ಸ್ ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಣಿಗಳಿಂದ ಲಾಭಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಜನ ಪ್ರಾಣಿ ಪಕ್ಷಿಗಳ ವ್ಯವಹಾರ ಮಾಡ್ತಾ ಇರ್ತೀರ ಅಲ್ವಾ, ಅಂಥವ್ರಿಗಂತೂ ನಿಮಗೆ ಉದಾಹರಣೆಗೆ ಹೇಳೋದಾದರೆ ಬಾಬಾನೇ ನಿಮಗೆ ಯಾವುದಾದ್ರೂ ಪ್ರಾಣಿಗಳ ಮೂಲಕ ನಿಮಗೆ ಅಥವಾ ಪಕ್ಷಿಗಳ ಮೂಲಕ ಬಂದು ಸೂಚನೆ ಕೊಡೋದಕ್ಕೆ ಹೊರಟಿದ್ದಾರೆ. ಫೈನಾನ್ಸ್ ಬಗ್ಗೆ ಅಂತಲೇ ಹೇಳಬಹುದು. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕಾಗೆ ಅಂತ ಬಂದರೆ ಅದು ಒಂದು ಸಾಂಕೇತಿಕ, ಓಕೆನಾ? ಅದು ಲಾಭದ ಬಗ್ಗೆ ಅಥವಾ ಇನ್ನೊಂದು ರೀತಿ ನೀತಿ ಬಗ್ಗೆ ಹೇಳ್ತಾ ಹೋಗುತ್ತೆ. ಇನ್ನು ನಾಯಿಗಳು ನಿಯತ್ತಿನ ಒಂದು ರೂಪನ ತೋರಿಸುತ್ತೆ. ನೀವು ಯಾವ ಜಾಗದಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಯತ್ತಾಗಿರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಕೆಲವೊಂದು ರಿಚುವಲ್ಸ್ಗಳನ್ನು ನೀವು ಮಾಡಿರೋದಿಲ್ಲ. ಹಿರಿಯರ ಹಬ್ಬಗಳಾಗಿರಲಿ, ಪಿತೃಪಕ್ಷಗಳಾಗಿರಲಿ ನೀವು ಮಾಡಿರೋದಿಲ್ಲ. ಅದನ್ನು ಸಹಿತ ಇದು ತೋರಿಸ್ತಾ ಹೋಗುತ್ತೆ. ನೀವು ಹಿರಿಯರ ಹಬ್ಬ ಮಾಡೋದಾಗಿರಲಿ, ಪೂಜೆ ಪುನಸ್ಕಾರಗಳನ್ನಾಗಿರಲಿ, ದಾನ ಧರ್ಮಗಳನ್ನಾಗಿರಲಿ, ದಯೆಯನ್ನಾಗಿರಲಿ ನೀವು ತೋರಿಸ್ಬೇಕು. ಅದರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಅವನ್ನ ಮಾಡೋದು ನಿಲ್ಲಿಸಿರೋದೇ ನಿಮಗೆ ಕೆಲವೊಂದು ಹಣಕಾಸಿನ ಪರಿಸ್ಥಿತಿಗೆ ಕಷ್ಟ ಆಗ್ತಾ ಇರೋದಕ್ಕೆ ಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಕರ್ತವ್ಯಗಳನ್ನು ಕರೆಕ್ಟಾಗಿ ನಿಭಾಯಿಸ್ರಿ, ನಿಯತ್ತಾಗಿರಿ, ಹಿರಿಯರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನೋದ್ರ ಸಂಕೇತ ಇದು. ನೀವು ಎಷ್ಟು ನಿಮ್ಮ ಕರ್ಮಗಳನ್ನು, ಪದ್ಧತಿಗಳನ್ನು, ಕೆಲಸಗಳನ್ನು ನೀಟಾಗಿ ಮಾಡ್ತಿರೋ, ನಿಯತ್ತಾಗಿ ಮಾಡ್ತಿರೋ ಅಷ್ಟು ಫಲಿತಾಂಶ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತಾ ಹೋಗ್ತೀರ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಸೈಲೆನ್ಸ್, ಓಕೆನಾ? ಕೆಲವೊಂದು ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನಿಮ್ಗೆ ನೋಡಿರ್ಬೋದು 2025ನಲ್ಲಿ ನಿಮ್ಮ ಮಾತಿಂದನೇ ಅರ್ಧ ನಿಮ್ಮ ಕೆಲಸದಲ್ಲಿ ನಿಮಗೆ ಆಗಬೇಕಾಗಿದ್ದ ಪ್ರಮೋಷನ್ ಆಗಿರಲಿ ಅಥವಾ ಯಾವುದೋ ಹಣಕಾಸು ಬರೋದಾಗಿರಲಿ, ನಿಮ್ಮ ಒಂದು ನೆಗೆಟಿವ್ ಮಾತಿಂದನೇ ಅದು ತಡೆ ನಿಂತಿದೆ. ಹಾಗಾಗಿ ನೀವು ಮಾತನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಸಂದರ್ಭಗಳಿಗೆ ತಕ್ಕನಂಗೆ ಯೋಚನೆ ಮಾಡಿ ಮಾತಾಡಿ. ನಿಮಗೆ ಮಾತಾಡೋದಕ್ಕೆ ಬರಲಿಲ್ಲ ಅಂದರೆ ಸೈಲೆಂಟ್ ಆಗಿದ್ಬಿಡಿ, ನಾನು ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. 100 ಮಾತನಾಡೋದಕ್ಕಿಂತ ಒಂದನ್ನು ಮಾತಾಡಿ, ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಅನಾವಶ್ಯಕ ಮಾತು ಸಹಿತ ಅದು ಒಂದು ಗಾದೆ ಇದೆಯಲ್ಲ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಥರ. ನಿಮ್ಮ ಮಾತು ನಿಮ್ಮ ಫಿನಾನ್ಸಿಗೆ ತೊಂದರೆ ಆಗೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಮತ್ತೆ ರಿಪೀಟೆಡ್ ಅದನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ ಅಂತ ಬಾಬಾ ಈ ಕಾರ್ಡ್ ಮೂಲಕ ನಿಮಗೆ ಸೂಚನೆ ನೀಡ್ತಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ರಿ, ರಿಪೀಟೆಡ್ ಈ ತಪ್ಪನ್ನ ಮಾಡೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಓಕೆನಾ? ನೆಕ್ಸ್ಟ್ ಇನ್ನೇನು ಹೇಳ್ತಿದ್ದಾರೆ, ಬುಕ್ ಆಫ್ ಲೈಫ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಈ ಬುಕ್ ಆಫ್ ಲೈಫ್ ಏನು ಹೇಳುತ್ತೆ ಅಂತಂದರೆ, ಜೀವನ ಅನ್ನೋದು ಒಂದು ಏರಿಳಿತ ಇದ್ದೇ ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. 2025ನಲ್ಲಿ ನೀವೇನಾದ್ರು ಫಿನಾನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ನೋವನ್ನು ಫೇಸ್ ಮಾಡಿದ್ದೀರಿ, ಕಷ್ಟಗಳನ್ನು ಫೇಸ್ ಮಾಡಿದ್ದೀರಿ ಅಂತಂದರೆ ಈ 2026ನಲ್ಲಿ ಅಷ್ಟಿರೋದಿಲ್ಲ, ಸರಿ ಹೋಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ನಾಲೆಡ್ಜ್ನ ಗಳಿಸ್ರಿ. ತುಂಬ ಜನಕ್ಕೆ ಹಣ ಇರುತ್ತೆ, ಹಣನ ಕರೆಕ್ಟಾಗಿ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅದನ್ನು ಎಲ್ಲ ಕಡೆ
ಕರೆಕ್ಟಾಗಿ ಹಂಚುವಿಕೆ ಮಾಡಿ ಉಳಿಸ್ಕೊಂಡು ಬ್ಯಾಲೆನ್ಸ್ನ ಮಾಡಬೇಕನ್ನೋದು ಗೊತ್ತಿರೋದಿಲ್ಲ. ಅದಕ್ಕಾಗಿ ಹಣಕಾಸಿಗೆ ಸಂಬಂಧಪಟ್ಟಾಗಿ ಬುಕ್ಗಳನ್ನು ಓದಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಉದಾಹರಣೆಗಳಾದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಮನಿ ಮ್ಯಾಗ್ನೆಟ್, ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂಗೆ ಬುಕ್ಗಳನ್ನ ಓದ್ರಿ ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ. ಆಮೇಲೆ ಹಣನ ಹೇಗೆ ಹಂಚುವಿಕೆ ಮಾಡೋದು ಅನ್ನೋದಕ್ಕೋಸ್ಕರ ಹಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬುಕ್ಗಳಿದ್ದಾವೆ. ಒಳ್ಳೊಳ್ಳೆ ಬುಕ್ಗಳು ಕನ್ನಡ ಭಾಷೆನಲ್ಲಿ ಅವೈಲೇಬಲ್ ಇದ್ದಾವೆ, ಕಮ್ಮಿ ರೇಟ್ ಇದ್ದಾವೆ. ಅವನ್ನ ನೀವು ಓದ್ತಾ ಬಂದರೆ ನಿಮಗೆ ನಾಲೆಡ್ಜ್ ಬರುತ್ತೆ. ಓಕೆನಾ? ನಿಮ್ಮ ಕಡೆ 100 ರೂಪಾಯಿ ಇದೆ ಅಂತಂದರೆ ಅದನ್ನು ನೀವು ಕರೆಕ್ಟಾಗಿ ಯಾವ್ಯಾವುದಕ್ಕೆ ಫಸ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಅಂದರೆ ಹಂಚಬೇಕು. ಆಮೇಲೆ ಏನು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಎಲ್ಲಿ ಅನಾವಶ್ಯಕವಾಗಿ ಖರ್ಚಾಗ್ತಿದೆ ಅನ್ನೋದನ್ನೆಲ್ಲ ಆ ಬುಕ್ಕುಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಣ ಡಬಲ್ ಆಗುತ್ತೆ ಅನ್ನೋದು. ಪ್ರತಿಯೊಂದಕ್ಕೂ ಹಣಕಾಸಿನ ಬಗ್ಗೆ ನೀವು ಬುಕ್ನ ಓದ್ತಾ ಹೋದರೆ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. 2026ನಲ್ಲಿ ಅಂದರೆ 2026ರಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿ ಸುಧಾರಿಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಮಾರ್ಗ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ಏನಂತ ಅಂದರೆ ಫೇಸ್ ದಿ ಪೇಯ್ನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನೀವು ಲಾಸ್ಟ್ ಟೈಮು ನಿಮಗೆ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ನೀವು ತಾನೇ ಅದು ಸುಧಾರಿಸಬೇಕು, ನಾನು ಬದಲಾಯಿಸೋದಕ್ಕಾಗೋದಿಲ್ಲ ನೀನೇ ಅಂತೇಳಿ ಕೈ ಚೆಲ್ಲಿ ಬಿಟ್ಬಿಟ್ಟಿದ್ದೀರ. ಓಕೆನಾ? ಅದರಿಂದ ಇನ್ನೂ ಪರಿಸ್ಥಿತಿಗಳು ಬಿಗಡಾಯಿಸ್ಬಿಟ್ಟಿದೆ. ಆಮೇಲೆ ಅದು ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಿದ್ರೂ ನೀವು ಇಗ್ನೋರ್ ಮಾಡಿದ್ದೀರ, ಅಥವಾ ಆಲಸ್ಯತನ ತೋರಿಸಿ ಬಂದಾಗ ನೋಡ್ಕೊಳ್ಳೋಣ ಬಿಡು ಏನಾಗುತ್ತೆ ಆಗಲಿ ಅಂತೇಳಿ ಈ ಥರ ಇಗ್ನೋರ್ ಮಾಡಿರೋದ್ರಿಂದ, ಅದನ್ನು ನೀವು ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿರೋದ್ರಿಂದ ನಿಮಗೆ ಅದು ಜಾಸ್ತಿ ಹಣಕಾಸಿನ ಸ್ಥಿತಿ ತುಂಬಾ ಕಷ್ಟಕರವಾಗಿ ನೀವು ಫೇಸ್ ಮಾಡಿದ್ದೀರಾ. ಓಕೆನಾ? ಬಟ್ ಈ ಸಲ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಅಡ್ವಾನ್ಸಾಗಿ ಏನಾದರೂ ಸೂಚನೆಗಳು ಸಿಕ್ಕಿದ್ರೆ ಅದಕ್ಕೆ ಅಡ್ವಾನ್ಸಿಗೆ ಅದಕ್ಕೋಸ್ಕರ ನೀವು ಏನು ಸೊಲ್ಯೂಷನ್ಸ್ನ ತೊಗೋಬೇಕು ಅದನ್ನು ತೊಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ರಿಪೀಟೆಡಾಗಿ ಅದನ್ನು ಮಾಡಬೇಡಿ. ನೀವೇ ಒಂದು ರೆಸಿಸ್ಟೆನ್ಸ್ ಅಂದರೆ ಒಂದು ಅಡ್ಡಗೆರೆ ಹಾಕ್ಬಿಟ್ಟು ಆವಾಗ ನೋಡ್ಕೊಳ್ಳೋಣ, ಇವಾಗ ನೋಡ್ಕೊಳ್ಳೋಣ, ಹಾಗೆ ಮಾಡೋಣ, ಈಗ ಮಾಡೋಣ ಅಂತ ಕೇರ್ಲೆಸ್ನೆಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಅನುಭವದಿಂದ ಮತ್ತೆ ರಿಪೀಟೆಡ್ ಆ ತಪ್ಪನ್ನ ಆಗೋದನ್ನು ತಪ್ಪಿಸಿ, ನಿಮಗೆ ಒಳ್ಳೆಯದಾಗುತ್ತೆ. ನೀವೇನು ಫೇಸ್ ಮಾಡಿದ್ರೆ ಲಾಸ್ಟ್ ಟೈಮು ಅದನ್ನು ಈಗ ರಿಪೀಟೆಡ್ ಆಗೋದಕ್ಕೆ ನಾನು ಬಿಡಲ್ಲ, ನನ್ನ ಆಶೀರ್ವಾದದಿಂದ ಅದು ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ನಿಮ್ಮ ಒಂದು ಪರಿಸ್ಥಿತಿನ ಬದಲಾಯಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ, ನೀವು ಅದಕ್ಕೆ ಪ್ರಯತ್ನನ ಮುಂದುವರಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫ್ರೀ ವಿಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಬಾಬಾರವರಿಗೆ ಶರಣಾಗಿಬಿಟ್ಟು ನೀವೇನು ಮಾಡಬೇಕಂದ್ರೆ ನಿಮ್ಮ ಭಕ್ತಿನ ಪ್ರೀತಿನ ಬಾಬಾರವ್ರಿಗೆ ತೋರಿಸ್ರಿ. ಅದನ್ನು ಬಿಟ್ಟು ನನಗಿದು ಹಣ ಇಷ್ಟು ಬರಬೇಕು, ಅಲ್ಲಿ ಅದು ಬರೋದಿದೆ, ಅಲ್ಲಿ ಅವ್ರ ಕಡೆಯಿಂದ ಹೀಗಾಗಿದೆ ಹಾಗಾಗಿದೆ ಅಂತ ನೀವು ಏನೇನೋ ಆಸೆಗಳ ಒಂದು ಬುತ್ತಿನೇ ಬಾಬಾರ ಮುಂದೆ ಇಡ್ತಿದ್ದೀರ. ಅಷ್ಟು ಕೋಟಿ ಬೇಕು, ಇಷ್ಟು ಲಕ್ಷ ಬೇಕು, ಅದು ಹಾಗಾಗಬೇಕು, ಇದು ಬಂದಿಲ್ಲ, ಹಾಗೆ ಹೀಗೆ ಅಂತ. ಫಸ್ಟು ನೀವು ಕಂಪ್ಲೀಟಾಗಿ ಸರೆಂಡರ್ ಆಗಿರಿ. ನಿಮ್ಮನ್ನು ನೀವು ಬಾಬಾರವರಿಗೆ ಅರ್ಪಿಸಿ, ತದನಂತರ ನೀವು ಏನು ಕೇಳಿದ್ರು ಬಾಬಾ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನೊಂದು ನಾವು ಏನು ತಪ್ಪು ಮಾಡ್ತೀವಿ ಅಂತಂದರೆ ಹಣನ ಇದ್ದಾಗ ಹಣಕ್ಕೆ ನಾವು ಗೌರವ ಕೊಡೋದಿಲ್ಲ. ಓಕೆನಾ? ಎಲ್ಲಂದ್ರಲ್ಲಿ ಇಡೋದಾಗಿರಲಿ, ಹೇಗಂದ್ರೆ ಹಂಗೆ ಅದನ್ನು ಉಪಯೋಗಿಸ್ಕೊಳ್ಳೋದಾಗಿರಲಿ, ಇಲ್ಲದೆ ಇದ್ದಾಗ ಪಶ್ಚಾತ್ತಾಪ ಪಡ್ತೀವಿ, ಇದ್ದಾಗ ಅದಕ್ಕೆ ನಾವು ಗೌರವ ಕೊಡೋದಿಲ್ಲ. ಹಾಗೆ ಮಾಡಿದ್ರೂ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಕ್ಕೆ ಹೋಗೋದಿಲ್ಲ. ಓಕೆನಾ? ಆಮೇಲೆ ಓಕೆ ಸೊಲ್ಯೂಷನ್ ಪವರ್ ಆಫ್ ಉದಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿದ್ದೀರಿ ಅಂತ ಅಂದಾಗ ಆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಉದಿನ ಇಟ್ಕೊಂಡೋಗಿ. ತುಂಬ ಜನ ಹೇಳ್ತಾರೆ, ನಾನು ಬಾಬಾರವರು ಉದಿನ ಇಟ್ಕೊಂಡು ಹೋಗಿದ್ದೀನಿ ಆದರೂ ನನಗೆ ಕೆಲಸಗಳಾಗಿಲ್ಲ, ನಾನು ಏನು ಮಾಡಬೇಕು ಅಂತ ಕೇಳ್ತೀರ. ನೀವು ಉದಿನ ಇಟ್ಕೊಂಡೋದ್ರೆ ಕೆಲಸ ಆಗಿಲ್ಲ ಅಂತಂದರೆ ಅಲ್ಲಿ ಏನೋ ಒಂದು ಬ್ಲಾಕೇಜಸ್ ಇದೆ, ಅದರಿಂದ ನಿಮಗೆ ಮುಂದೆ ಏನೋ ಸಮಸ್ಯೆಗಳು ಬರುತ್ತೆ. ಆ ಟೈಮ್ ಲೈನಿಗೆ ಅದು ಒಳ್ಳೇದಾಗಿರೋದಿಲ್ಲ, ಅದಕ್ಕೆ ಬಾಬಾ ಆಗದೆ ಇರೋ ಹಾಗೆ ತಡೆದಿರ್ತಾರೆ, ಅಥವಾ ನಿಮಗೆ ಅದರಿಂದ ಏನಾದರೂ ಸಮಸ್ಯೆ ಆಗೋದಿರುತ್ತೆ, ಹಾಗಾಗಿ ತಡೆದಿರುತ್ತೆ. ಬಾಬಾರವರೇ ರೀತಿ ನೀತಿಗಳು ನಿಮಗೆ ಕೆಲವೊಂದು ಸಲ ಕಷ್ಟ ಆಗಬಹುದು, ಆದರೆ ಅವರು ನಿಮಗೆ ಕೊಡೋ ಟೈಮು ಕರೆಕ್ಟಾಗಿ ಯಾವುದನ್ನು ಕೊಡಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಉದ್ದಿನ ಉಪಯೋಗಿಸೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆ ಉದಿಯಿಂದನೇ ನಿಮಗೆ ಏನು ಹಣದ ಮೇಲಿರೋ ವ್ಯಾಮೋಹ ಕಮ್ಮಿ ಆಗುತ್ತೆ, ಆದರೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಹಣನ ಬಾಬಾರವರು ಕೊಟ್ಟೇ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ತುಂಬ ಜನಕ್ಕೆ ಈಗೋ ಕ್ಲಾಶಸ್ ಜಾಸ್ತಿ. ಏನಂತಂದರೆ ನಾನು ಏನಕ್ಕೆ ದುಡಿಬೇಕು, ನಾನು ಏನಕ್ಕೆ ಮಾಡಬೇಕು, ನಾನು ಹೆಚ್ಚಿಗೆ ಕೊಡೋದೇನು, ನಾನು ಕಮ್ಮಿ ಕೊಟ್ಟಿದ್ದೀನಿ, ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ, ನಾನು ಹೆಚ್ಚು ಕೆಲಸ ಮಾಡ್ತೀನಿ, ನಾನು ಕಮ್ಮಿ ಮಾಡ್ತೀನಿ. ಹೀಗೆ ಪಾರ್ಶಾಲಿಟಿ ಜಾಸ್ತಿ, ಈಗೋ ಜಾಸ್ತಿ, ನಂದು ನಡಿಬೇಕು ಅನ್ನೋದು. ನೀವು ಮಾಡೋ ವ್ಯವಹಾರಗಳಲ್ಲಿ ಗ್ರೂಪ್ನಲ್ಲಿ ನೀವು ವ್ಯವಹಾರಗಳನ್ನ ಮಾಡ್ತಿದ್ದೀರಿ ಅಂದರೆ ಈಗೋ ಒಳ್ಳೆಯದಲ್ಲ.
ಕಮ್ಯುನಿಕೇಷನ್ ಬಹಳನ ಮುಖ್ಯ ಆಗಿರುತ್ತೆ. ಆ ಈಗೋನ ಪಕ್ಕಕ್ಕಿಟ್ಟು ಸರಿಸಮನಾಗಿ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಕರೆಕ್ಟಾಗಿ ನಿಭಾಯಿಸ್ರಿ. ಆವಾಗ ತಾನೇ ನಿಮಗೆ ಏನು ಬರಬೇಕು ಬರ್ತಾ ಹೋಗುತ್ತೆ. ಹಣದ ವಿಷಯದಲ್ಲಿ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು ಈಗೋಯಿಂದನೇ ಹಲವಾರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸಾಕಷ್ಟು ಹಣಕಾಸಿನಲ್ಲಿ ಏರುಪೇರುಗಳು ಆಗಿರೋದು ಮೇಜರ್ ಕಾರಣ ಅಂದರೆ ಈಗೋ. ಆ ಈಗೋನ ಬಿಟ್ಟು ನೀವು ಪ್ರಯತ್ನನ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ ಈಗೋನ ಎಳ್ಕೊಂಡು ಹೋದಷ್ಟು ನಿಮಗೆ ಲಾಸಸ್ ಜಾಸ್ತಿ. ಅದನ್ನು ಬಿಟ್ಬಿಡಿ. 2026ನಲ್ಲಿ ಅದನ್ನು ಲೆಟ್ ಗೋ ಮಾಡಿಬಿಡಿ. ಅದೇ ನಿಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಈಗೋ ನಿಮಗೆ ಕಮ್ಮಿ ಆಗಬೇಕಂದ್ರೆ ಸ್ಪಿರಿಚುವಲ್ ಪಾತಿಗೆ ಬನ್ನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ? ಅಂದರೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ನೀವು ಮೆಡಿಟೇಷನ್ಸ್ ಇವು ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸ್ಥಿತಿಗೆ ಏನು ನಿಮಗೆ ಬ್ಲಾಕೇಜ್ ಆಗಿ ಕಾಡ್ತಿದೆಯಲ್ಲ ಈಗೋ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಪರ್ಸಿಸ್ಟೆನ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಪರ್ಸಿಸ್ಟೆನ್ಸ್ ಅಂತಂದರೆ ಸತತ ಪ್ರಯತ್ನ ಮಾಡಿ. ಅಂದರೆ ಬಾಬಾರವರು ಮಹಾಲಕ್ಷ್ಮಿ ರೂಪದಲ್ಲಿ ನಿಮಗೆ ಹಣಕಾಸಿನ ದ್ವಾರ ಓಪನ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೇಗೆ ಬಾಬಾರವ್ರನ್ನ ಇಂಪ್ರೆಸ್ ಮಾಡೋದು ಅಂತಂದರೆ ಬಾಬಾರವರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಓದಿ ಅದರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಗೆ ಪದಗಳು ಬರ್ತವೆ, ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂಗೆ ಬಾಬಾರವರ ಅಷ್ಟೋತ್ತರ 108 ಶತನಾಮಾವಳಿಗಳೇನಿದಾವಲ್ಲ ಅದ್ರ ಒಳಗಡೆ ಇದೆ. ಅದನ್ನು ನೀವು ಓದ್ತಾ ಬನ್ನಿ. ಕಷ್ಟ ನಿವಾರಣೆ ಸ್ತೋತ್ರನ ಓದ್ತಾ ಬನ್ನಿ. ಬಾಬಾರವ್ರಿಗೆ ಹತ್ತಿರ ಆಗ್ತಾ ಹೋಗ್ತೀರಾ. ದಾನ ಧರ್ಮಗಳನ್ನು ಮಾಡಿ. ತುಂಬ ಜನ ಏನಂತೀರ, ಅಯ್ಯೋ ನಮಗೆ ಇಲ್ಲ, ನಾವೆಲ್ಲ ಸಿಕ್ಕೊಡ್ಲಿ ಅಂತ ಕೇಳ್ತೀರಾ. ಈ ಮ್ಯಾಗ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ 2 ಮ್ಯಾಗ್ನೆಟ್ಗಳು ಒಂದಕ್ಕೊಂದು ಇದ್ದಾಗ ಅಟ್ರ್ಯಾಕ್ಟ್ ಆಗ್ತಾವಲ್ಲ, ಆ ಥರ ದುಡ್ಡು ಕೂಡ ಅದೇ ರೀತಿನೇ ಅಟ್ರ್ಯಾಕ್ಟ್ ಆಗೋದು. ನೀವು ಕೊಟ್ಟರೆ ಅದ್ರ ಡಬಲ್ ನಿಮಗೆ ಬರುತ್ತೆ. ಬಾಬಾರವರು ಕೂಡ ಸಚ್ಚರಿತೆಯಲ್ಲಿ ಅದನ್ನೇ ಹೇಳ್ಕೊಟ್ಟಿರೋದು. ಏನಂತೇಳಿ 2 ಆಣೆ ಯಾರ ಕಡೆ ದುಡ್ಡು ಇಸ್ಕೊಂಡ್ರೆ ಅದನ್ನ ತಾವು ಇಟ್ಕೊತಿರ್ಲಿಲ್ಲ, ದಾನ ಮಾಡಿಬಿಡ್ತಿದ್ರು. ಅವ್ರು ಹೆಂಗೆ ಹಂಚ್ತಾ ಹೋಗ್ತಿದ್ರು ಹಾಗೆ ಅವರಿಗೆ ದುಡ್ಡು ಬರ್ತಾ ಹೋಗ್ತಿತ್ತು ಅಲ್ವಾ? ನೀವು ಏನೋ ವೀಡಿಯೋಸ್ನಲ್ಲೆಲ್ಲ ನೋಡಿರ್ತೀರ. ಅವ್ರು ಬಂದಿದ್ದ ದುಡ್ಡನ್ನ ತುಂಬ ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಅದರಿಂದ ಅವರಿಗೆ ಹಣ ಹೆಚ್ಚು ಬರ್ತಾ ಹೋಗ್ತಿತ್ತು. ನೀವಾದರೂ ಅರ್ಥ ಮಾಡ್ಕೊಳ್ರಿ. ಇರಬರೋ ದುಡ್ಡೆಲ್ಲ ಖಾಲಿ ಹೋಗೋರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮಗೆ 100 ರೂಪಾಯಿ ಬಂತಂದರೆ ಅದರಲ್ಲಿ 10 ರೂಪಾಯಿ ದಾನ ಮಾಡಿ. 10 ರೂಪಾಯಿ ಇತ್ತು ಅಂದರೆ 1 ರೂಪಾಯಿ ದಾನ ಮಾಡಿ. ಈ ಬಾಬಾರವರಿಗೆ ಇವು ಸರಳವಾಗಿರ್ತಕ್ಕಂತಹ ರೀತಿ ನೀತಿಗಳು. ಇವು ಬಾಬಾರವರಿಗೆ ಕನೆಕ್ಟ್ ಆಗೋದಕ್ಕೆ. ಅವ್ರಿಗೆ ನೀವು ಎಷ್ಟು ಕನೆಕ್ಟ್ ಆಗ್ತಿರೋ ಅಷ್ಟು ನಿಮಗೆ ಲಕ್ಷ್ಮಿ ದ್ವಾರ ಓಪನ್ ಆಗುತ್ತೆ. ಏನೇ ಅಬ್ಸ್ಟಕಲ್ಸ್ ಇದ್ದರೂ ಅವರೇ ತಗೊಳ್ತಾರೆ. ಅವರು ನಿಮಗೆ ಹೀಗೆ ಮ್ಯಾಗ್ನೆಟ್ ಥರ ಕಚ್ಕೊಂಡು ನಿಮಗೆ ನಿಮ್ಮ ಆಸೆನ ಈಡೇರಿಸ್ತಾ ಹೋಗ್ತಾರೆ ಹಣಕಾಸಿನ ಸ್ಥಿತಿನಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಬೆಸ್ಟ್ ಗಿಫ್ಟ್ ಕೊಡ್ತಿದ್ದಾರೆ ನಿಮಗೆ 2026ನಲ್ಲಿ. ಇನ್ಫಿನಿಟ್ ಕಂಪ್ಯಾಷನ್ ಬಾಬಾ ಗ್ರ್ಯಾಂಡ್ಸ್ ವಿಶಸ್ ಪ್ರೇ ಟು ಹಿಮ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಬಾಬಾರವ್ರ ಕಡೆ ಅನಂತ ಅಂದರೆ ಇನ್ಫಿನಿಟ್ ಅಂತಂದರೆ ಎಂಡ್ ಇಲ್ಲದೆ ಇರೋಷ್ಟು, ಕೊನೆಯೇ ಇಲ್ಲದೆ ಇರೋಷ್ಟು ಇದು ಶಕ್ತಿ ಇದೆ. ಆ ಶಕ್ತಿಯಿಂದ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುವಷ್ಟು ತಾಕತ್ತು ಅವ್ರ ಒಳಗಡೆ ಇದೆ. ಅವ್ರಿಗೆ ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಾಬಾರವರು ಸಚ್ಚರಿತದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಕಡೆ ಭಂಡಾರ ಇದೆ, ಅದನ್ನು ನೀವು ಭಕ್ತಿಯಿಂದ ಕೇಳಿದ್ರೆ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಅದು ಜ್ಞಾನ, ಅಷ್ಟು ಜ್ಞಾನ ಇದೆ, ನೀವು ಅದನ್ನು ಕೇಳಿ ಪಡೆಯೋದಿಲ್ಲ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನೀವು ಅರ್ಹರಾಗಿದ್ದೀರ, ಆ ವಿಧಿನೇ ನನ್ನ ಹತ್ರ ನಿಮ್ಮನ್ನು ಕಳಿಸುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ವಿಡಿಯೋನು ನಿಮಗೆ ಸಿಕ್ಕಿದೆ ಅಂತಂದರೆ ಬಾಬಾರವರೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈ ಒಂದು ಗಿಫ್ಟ್ ಕಾರ್ಡ್ನ ನಿಮಗೆ ತೋರಿಸ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ. ಬಾಬಾರವ್ರಿಗೆ ನೀವು ಪ್ರಾರ್ಥನೆ ಮಾಡಿ ಅವ್ರ ಭಂಡಾರ, ಓಕೆ, ಹಣದ ಭಂಡಾರನೆಲ್ಲ ನಿಮಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅದನ್ನು ನೀವು ಮನಸ್ಸಿಂದ ಪ್ರಾರ್ಥನೆ ಮಾಡಿ ಗಿಟ್ಟಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರಾರ್ಥನೆ ಹೇಗೆ ಮಾಡೋದು? ಬಾಬಾರವರ ಪೂಜೆ ಆರಾಧನೆಗಳನ್ನು ಮಾಡಿ, ಶರಣಾಗತಿ ಮಾಡಿ, ಆರತಿ ಸೇವೆನ ಮಾಡಿ, ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳಿ. ಹಣದ ವಿಷಯಕ್ಕೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ, ಅಥವಾ ನನಗೆ ಹಣ ಬರ್ತಿಲ್ಲ, ಹಣದ ಹೀಗೆ ಹಾಗೆ ಅಂತ ನೀವು ಯೋಚನೆ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯೋದ್ರಿಲ್ಲ. ಅದ್ರ ಬದಲು ನೀವು ಬಾಬಾರವರಿಗೆ ನೀವು ಶರಣಾದರೆ ಬಾಬಾರವ್ರಿಗೆ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಬಾಬಾರವರು ಒಳ್ಳೊಳ್ಳೆ ಯೋಚನೆಗಳನ್ನು ಕೊಡ್ತಾ ಹೋಗ್ತಾರೆ. ನಮಗೆ ಹಣದ ವಿಷಯದಲ್ಲಿ ನಮ್ಮ ತಲೆ ಎಷ್ಟು ಚುರುಕು ಆಗ್ತಾ ಹೋಗುತ್ತೆ ಅಂದರೆ ಬಿಸ್ನೆಸ್ ಮೈಂಡ್ಸೆಟ್ ಬರುತ್ತೆ, ಅಥವಾ ಯಾರದಾದ್ರೂ ಮೂಲಕ ನಿಮಗೆ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ, ಅಥವಾ ಇನ್ನೆಲ್ಲೋ ಏನೋ ನೋಡಿ ನಿಮಗೆ ಈಗ ನಾನು ಮಾಡಬಹುದಲ್ಲ ಅಂಥೇಳಿ ನಿಮಗೆ ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾರೆ. ಓಕೆನಾ? ಅದ್ಭುತವಾಗಿರ್ತಕ್ಕಂಥ ಗಿಫ್ಟ್ಗಳನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ಈಗ ನಿಮಗೆ ಹಣಕಾಸಿನ ರೀತಿಯಲ್ಲಿ ನಿಮಗೆ ಕಾರ್ನ ಕೊಡಬಹುದು, ಮನೆನ ಕೊಡಬಹುದು, ನಿಮಗೆ ಬರಬೇಕಾಗಿರೋ ದುಡ್ಡನ್ನ ಕೊಡಬಹುದು, ಅಥವಾ ನಿಮ್ಮ ಮದುವೆಗೆ ಹಣ ವಿನಿಯೋಗ ಮಾಡಬಹುದು, ಆಸ್ಪತ್ರೆಗೆ ತೋರಿಸ್ಕೊಳೋದಕ್ಕಾಗಿರ್ಬೋದು, ಇನ್ನು ಯಾವುದೇ ವಿಷಯಕ್ಕೆ ಆಗಿರಲಿ, ಏನೇ ವಿಷಯಕ್ಕೆ ಆಗಿರಲಿ, ಬಾಬಾ ಸರ್ಪ್ರೈಸಿಂಗ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಹಣ ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋ ತರ್ಕ ನಿಮಗೆ ಬೇಡ.
ನೀವು ಬಾಬಾರವರಿಗೆ ಪ್ರಾರ್ಥನೆ ಮಾಡಿ ಆ ಟೈಮ್ ಲೈನಿಗೆ ಅದು ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ನಂಬಿಕೆನೇ ಈ ಗಿಫ್ಟ್ ನಿಮಗೆ ವಾಪಸ್ ಕೊಡೋದು, ಓಕೆನಾ, ನಿಮ್ಮ ಪ್ರಾರ್ಥನೆಯೇ. ಮುಖ್ಯವಾಗಿ ಸೊಲ್ಯೂಷನ್ನು ನಿಮ್ಮ ಒಳಗಡೆ ಇದೆ. ಸಾಕಷ್ಟು ಜನರಿಗೆ ಏನಂತಂದರೆ ನನ್ನ ಹಣ ಬರ್ತಾ ಇಲ್ಲ, ನಾನು ಅಂದ್ಕೊಂಡಂಗೆ ಬರ್ತಿಲ್ಲ, ಏನೋ ಒಂದು ಬ್ಲಾಕೇಜಸ್ ಆಗಿದೆ. ಆಮೇಲೆ ಕೆಲವರ ಮಾತನ್ನು ಕೇಳಿಬಿಟ್ಟು ನೀವೇನು ಮಾಡಿದ್ದೀರಾ, ನನಗೆ ಹಣ ಬರ್ತಿಲ್ಲ ಅನ್ನೋದನ್ನು ಬಿಲೀವ್ ಮಾಡಿಬಿಟ್ಟಿದ್ದೀರಾ, ಓಕೆನಾ. ಇನ್ನೂ ಹೊಸ್ದಾಗಿ ಅಂಗಡಿನ ಸ್ಟಾರ್ಟ್ ಮಾಡಿರ್ತೀರಾ, ಅಥವಾ ಹೊಸ್ದಾಗಿ ಏನೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀರಾ, ಅಥವಾ ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಯಾರೋ ನೆಗೆಟಿವ್ ಆಗಿ ಹೇಳಿಬಿಟ್ರು ಅಂತಂದರೆ ಮುಗಿದೋಯ್ತು. ಅದನ್ನೇ ಬಿಲೀವ್ ಮಾಡಿಕೊಂಡು ನೀವೇನು ಮಾಡಿದ್ದೀರಾ, ನೆಗೆಟಿವ್ ಎನರ್ಜಿನ ಹಬ್ಬಿಸ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮ ತಲೆಯಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀರಾ. 1% ಯೋಚನೆ ಮಾಡಿ. ನೀವು ಒಂದು ಅಂಗಡಿನೇ ಆಗಲಿ, ಒಂದು ಬಿಸ್ನೆಸ್ನೇ, ಒಂದು ಕೆಲಸನ ನೀವು ಸ್ಟಾರ್ಟ್ ಮಾಡಿದಾಗ ನೀವು ಯಾರನ್ನು ನಂಬಿ ಮಾಡಿದ್ದೀರಾ, ಬಾಬಾರವ್ರನ್ನ ನಂಬಿ ಮಾಡಿದ್ದೀರಿ ಅಂತ ಅಂದರೆ ನೀವು ಅಟ್ಲೀಸ್ಟ್ ನಿಮ್ಮ ಮೇಲೆ ನಿಮಗೆ ಪಾಸಿಟಿವ್ ನಂಬಿಕೆ ನಿಮ್ಮ ಮೇಲೆ ಇರಲಾರ್ದಂಗೆ, ಬಾಬಾರವ್ರ ಮೇಲೆ ಇರಲಾರ್ದಂಗೆ ಯಾರೋ ಹೇಳಿದ ಮಾತನ್ನ ಕೇಳಿ ನೀವು ಅಂಗಡಿನಲ್ಲಿ ಅಥವಾ ನಿಮ್ಮ ಕೆಲಸಕ್ಕೆ ಆ ನೆಗೆಟಿವ್ ಎನರ್ಜಿ ಮೂಲಕ ಹೋದರೆ ನಿಮಗೆ ಹೇಗೆ ಲಾಭ ಆಗುತ್ತೆ, ಓಕೆನಾ. ಸೊಲ್ಯೂಷನ್ ನಿಮ್ಮ ಒಳಗಡೆ ಇದೆ. ಇನ್ನು ಕೆಲವರು ಆಲಸ್ಯತನ, ಜಾಡ್ಯತನ, ಅಥವಾ ಟೈಮಿಗೆ ಸರಿಯಾಗಿ ಹೋಗದೇ ಇರೋದು, ಟೈಮಿಗೆ ಸರಿಯಾಗಿ ಮಾಡದೇ ಇರೋದು, ನಿಮ್ಮ ಟೈಮ್ ತಕ್ಕನಂಗೆ ನೀವು ಕೆಲಸನ ಮಾಡ್ತಿಲ್ಲ, ಓಕೆನಾ. ಆ ಕೆಲಸಕ್ಕೆ ತಕ್ಕನಂಗೆ ನಿಮ್ಮ ಟೈಮ್ನ ಕೊಡ್ತಿಲ್ಲ. ಇದರಿಂದನೂ ನಿಮಗೆ ಹಣಕಾಸಿನ ಸ್ಥಿತಿ ಏರುಪೇರು ಆಗ್ತಾ ಇದೆ. ಆಮೇಲೆ ಕೊಡಬೇಕಾಗಿರೋರು ಹಣ ಕೊಡ್ತಿಲ್ಲ, ಬರಬೇಕಾಗಿರೋ ಹಣನೂ ಬರ್ತಿಲ್ಲ. ಸೊಲ್ಯೂಷನ್ ನಿಮ್ಮ ಒಳಗಡೆ ಇದೆ. ಖಂಡಿತ ಬೆಳಕು ಅನ್ನೋದು ಬಂದೇ ಬರುತ್ತೆ. ನೀವು ಪ್ರಯತ್ನ ಮಾಡಿ, ಓಕೆನಾ. ನಿಮ್ಮಲ್ಲಿರ್ತಕ್ಕಂಥ ಬ್ಲಾಕೇಜಸ್ನ ಬರ್ಕೊಂಡ್ಬಿಡಿ. ನೀವು ಒಂದು ಕೆಲಸನ ನೀವು ಪ್ರಾರಂಭ ಮಾಡಿದಾಗ ಅದಕ್ಕೆ ನೀವು ಸಾಕಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡಿರ್ತೀರ. ಅದಕ್ಕೆ ತಕ್ಕನಂಗೆ ನೀವು ಅಲ್ಲಿ ಎಫರ್ಟ್ ಹಾಕ್ತಿದ್ದೀರಾ, ಅದನ್ನೆಲ್ಲ ಬರ್ಕೊಳ್ಳಿ. ಎಲ್ಲಿ ಏನು ಮಿಸ್ ಆಗ್ತಿದೆ, ಏನು ಲೆಕ್ಕಾಚಾರ ತಪ್ಪು ಹೋಗಿದೆ, ಏನೆಲ್ಲ ಹಣದಿಂದ ನಿಮ್ಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಪ್ರತಿಯೊಂದಕ್ಕೂ ಉತ್ತರಗಳು ನಿಮ್ಮ ಒಳಗಡೆನೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿಗುತ್ತೆ. ನೀವೇನು ಕಳ್ಕೊಂಡಿದ್ದೀರೋ ಅದು ನಿಮ್ಮ ಒಳಗಡೆನೇ ಇದೆ. ಅದಕ್ಕೆ ಸೊಲ್ಯೂಷನ್ ನೀವು ಪ್ರಯತ್ನ ಮಾಡಿದರೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಹೀಲಿಂಗ್ ಕಾರ್ಡ್ ಇದೆ. ಬಾಬಾರವರು ಹೀಲಿಂಗ್ ಕಾರ್ಡ್ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ನೋಡೋಣ. ಏನನ್ನೆಲ್ಲ ಹೀಲ್ ಮಾಡಿಕೊಂಡ್ರೆ ನಿಮಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಹಾಗೆಯೇ ಒಂದೇನಾದರೂ ಸೊಲ್ಯೂಷನ್ ಕೂಡ ಕೊಟ್ಟಿರ್ತಾರೆ. ಇನ್ ಸರ್ವಿಂಗ್ ಅದರ್ಸ್ ಯು ಸರ್ವ್ ಮೀ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಯಾರಿಗಾದರೂ ನೀವು ಸೇವೆನ ಮಾಡಿದರೆ, ಅಂದರೆ ಹಣನ ದಾನ ಮಾಡೋದಾಗಿರಲಿ, ಆಹಾರ ದಾನ ಮಾಡೋದು, ವಸ್ತ್ರ ದಾನ ಮಾಡೋದು, ಅಥವಾ ಹಿರಿಯರಿಗೆ ನೋಡ್ಕೊಳ್ಳೋದು, ಆ ನಿರ್ಗತಿಕರಿಗೆ ಅಥವಾ ಅವಶ್ಯಕತೆ ಇರೋರಿಗೆ ನೀವು ಏನು ಸೇವೆನ ಮಾಡ್ತಿರೋ ಅದನ್ನು ನೀವು ಮಾಡಿದ್ರೆ ಬಾಬಾರವರಿಗೆ ಮಾಡಿದ ಹಾಗೆ ಅದ್ರ 100 ಪಟ್ಟು ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಂ ಸಾಯಿ ಅಸಹಾಯ ಸಹಾಯ ನಮಃ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರಿಗೆ ಅಸಹಾಯಕ್ಕಾಗಿರ್ತಾರೋ ಅವರಿಗೆ ನೀವು ಸಹಾಯನ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ, ಹಣಕಾಸಿನ ಯಾವುದೇ ರೀತಿ ಸಮಸ್ಯೆ ಆಗಿರಲಿ, ಮಕ್ಕಳು ಎಜುಕೇಷನಿಗೆ ಓದಿಸೋದಕ್ಕೆ ದುಡ್ಡು ಇರೋದಿಲ್ಲ, ಅಥವಾ ಆಸ್ಪತ್ರೆಗೆ ತೋರಿಸೋದಕ್ಕೆ ದುಡ್ಡು ಇರೋದಿಲ್ಲ, ಅಂತಹದ್ದು ಏನೇ ಇದ್ರೂ ನಿಮಗೆ ಬಾಬಾರವರು ಹೇಳ್ತಾ ಇರೋದೇನೆಂದರೆ ನಿರ್ಗತಿಕರಿಗೆ ನೀವು ಏನು ಇಲ್ದಿರೋರಿಗೆ ನೀವು ಸಹಾಯ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಟು ಹೋಲ್ಡ್ ಹ್ಯಾಸ್ ಟು ಡೈ ಫಾರ್ ದಿ ನ್ಯೂ ಎಮರ್ಜ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಂ ಸಾಯಿನಾಥಾಯ ನಮಃ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಳೇದು 2025ನಲ್ಲಿ ಏನೆಲ್ಲ ನೆಗೆಟಿವಿಟಿ ಆಗಿದೆಯೋ, ಏನೆಲ್ಲ ತಪ್ಪಾಗಿದೆಯೋ, ಏನೆಲ್ಲ ಕಷ್ಟಗಳು ಫೇಸ್ ಮಾಡಿದ್ದೀರೋ ಅದೆಲ್ಲ ಸತ್ತು ಹೋಗಿಬಿಟ್ಟಿದೆ. ಅದನ್ನು ಬಿಟ್ಟು ಬಿಡಿ, ಹೊಸದೊಂದನ್ನು ನೀವು ಸ್ಟಾರ್ಟ್ ಮಾಡಿ, ಹೊಸದೊಂದನ್ನು ನೀವು ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದಿದೆ. ಬಾಬಾರವರು ನಿಮಗೆ ಸಹಾಯ ಮಾಡ್ತಾರೆ. ಸಾಯಿನಾಥ, ನಾಥ ಅಂದರೆ ತಂದೆ ಅಂತ ಅರ್ಥ. ಅವರು ನಿಮಗೆ ತಂದೆಯಾಗಿ ನಿಮ್ಮ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಫಿನಾನ್ಷಿಯಲಿ ನಿಮಗೆ ಸ್ಟೇಬಲ್ ಆಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬ ಜನಕ್ಕೆ ಎರಡೆರಡು ಮೈಂಡ್ ಸೆಟ್ ಇರುತ್ತೆ. ಏನಂತ, ಈ ಬಿಸ್ನೆಸ್ ಮಾಡಲೋ, ಆ ಬಿಸ್ನೆಸ್ ಮಾಡಲೋ, ಆ ಕೆಲಸ ಮಾಡಲೋ, ಈ ಕೆಲಸ ಮಾಡಲೋ ಅನ್ನೋ ಎರಡೆರಡು ಮೈಂಡ್ ಸೆಟ್ ಇರುತ್ತೆ. ಆವಾಗ ನೀವು ಯಾವ ಕೆಲಸ, ಆ ಎಲ್ಲ ಕೆಲಸಗಳನ್ನ ಬರ್ಕೊಳ್ಳಿ. ಅದರಿಂದ ಲಾಭ ಎಷ್ಟಾಗುತ್ತೆ, ನಷ್ಟ ಎಷ್ಟಾಗುತ್ತೆ, ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಬೇಕು, ಏನೇನೆಲ್ಲ ಮಾಡಬೇಕನ್ನೋ ಐಡಿಯಾ ಬರುತ್ತೆ. ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಎರಡೆರಡು ಮೈಂಡ್ ಸೆಟ್ ಇದೆಯಲ್ಲ ಹಣಕಾಸಿನ ವಿಷಯದಲ್ಲಿ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಿರಿಯರ ಮೂಲಕ ನಾಲೆಡ್ಜ್ನ ಗಳಿಸ್ಕೊಳ್ಳಿ, ಅಥವಾ ಯೂಟ್ಯೂಬ್ನ ಸರ್ಚ್ ಮಾಡಿ, ಅದಕ್ಕೆ ಆದಂತಹ ವೆಬ್ಸೈಟ್ಗಳಿರ್ತವೆ, ಅಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಏನು ಕನ್ಫ್ಯೂಷನ್ಸ್ ಇದೆಯಲ್ಲ, ಎರಡೆರಡು ಮೈಂಡ್ ಸೆಟ್ಟು ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ತುಂಬ ಜನಕ್ಕೆ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗಿರುತ್ತೆ. ತುಂಬ ಜನಕ್ಕೆ
ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಈಗ ಮತ್ತೆ ಬಿಸ್ನೆಸ್ ಮಾಡಲು ಇನ್ವೆಸ್ಟ್ಮೆಂಟ್ ಹಾಕಲೋ ಬೇಡವೋ ಅನ್ನೋ ಎರಡೆರಡು ಮೈಂಡ್ ಸೆಟ್ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯೋದು ಒಳ್ಳೆಯದು. ಯಾಕಂದರೆ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಎರಡೆರಡು ರೀತಿ ಯೋಚನೆಗಳಿದ್ದಾಗ ಎಷ್ಟು ನೀವು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ದುಡ್ಕೋದಕ್ಕೆ ಹೋಗಬೇಡಿ ಹಣಕಾಸಿನ ವಿಷಯದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೂಕ್ತ ಸಮಯ ಬಂದಾಗ ಬಾಬಾರವರೇ ನಿಮಗೆ ಸೂಚನೆ ಕೊಡ್ತಾರೆ. ಆವಾಗ ನೀವು ಏನು ಇನ್ವೆಸ್ಟ್ಮೆಂಟಿನ ಪ್ಲ್ಯಾನಿಂಗ್ನ ನೀವು ಮಾಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಂ ಸಾಯಿ ಅಕರ್ಮಣೆ ಕರ್ಮ ಸುಕರ್ಮಿಣೇ ನಮಃ ಅಂತೇಳಿ ನೀವು ಜಪ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಬಾಬಾರವರು ಏಂಜಲ್ಸ್ ಮೂಲಕ ಇನ್ನೇನನ್ನು ಕೊಡೋದಕ್ಕೆ ಹೊರಟಿದ್ದಾರೆ, ಏನೆಲ್ಲ ಉತ್ತರಗಳನ್ನು ಕೊಡೋದಕ್ಕೆ ಹೊರಟಿದ್ದಾರೆ ನೋಡೋಣ. ಪೀಸ್ಫುಲ್ ರೆಸಲ್ಯೂಷನ್ ಅಂದರೆ ತುಂಬ ಜನ ಹರಿಬರಿನಲ್ಲಿ ಡಿಸಿಷನ್ಸ್ನ ತೊಗೊಂಡ್ಬಿಟ್ಟು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚೀಟಿನಲ್ಲಿ ಹಾಕೋದು ಅಥವಾ ಸರಿಯಾಗಿ ತಿಳ್ಕೊಂಡಿಲ್ದಂಗೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ನು ಯಾರೋ ಹೇಳೋದ್ರಂತೇಳಿ ಮ್ಯೂಚುವಲ್ ಫಂಡಲ್ಲಿ ಇನ್ನೆಲ್ಲೆಲ್ಲೋ ಹಾಕಿ ಹಾಳು ಮಾಡ್ಕೊಂಡಿದ್ದಾರೆ. ಜೂಜಾಡೋದಾಗಿರಲಿ, ಸರಿಯಾದ ಡಿಸಿಷನ್ಸ್ನ ತೊಗೊಂಡಿಲ್ದಂಗೆ ಸಾಕಷ್ಟು ಲಾಸಸ್ನ ಮಾಡ್ಕೊಂಡಿದ್ದೀರಾ. ಯಾವಾಗಲೂ ಡಿಸಿಷನ್ಸ್ ಮೇಕಿಂಗ್ನ ಕರೆಕ್ಟಾಗಿ ಯೋಚನೆ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದನ್ನ ಸರಿಯಾದ ನಿರ್ಣಯ ತೊಗೊಳ್ಳೋದ್ರಿಂದ ನಿಮಗೆ ಈ ವರ್ಷ ಲಾಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಡಿಸಿಷನ್ಸ್ ಮೇಕಿಂಗ್ ಬಹಳನೇ ಮುಖ್ಯ. ಬಿಗ್ ಹ್ಯಾಪಿ ಚೇಂಜಸ್ನ ಕೊಡ್ತಿದ್ದಾರೆ ಹಣದ ವಿಷಯದಲ್ಲಿ. ಅನ್ಲಿಮಿಟೆಡ್ ಪ್ರಾಫಿಟ್ ಆಗಬಹುದು ಅಥವಾ ಅನ್ಲಿಮಿಟೆಡ್ ಹಣ ಹರಿದು ನಿಮಗೆ ಬರಬಹುದು. ಅನ್ಲಿಮಿಟೆಡ್ ಅಂದರೆ ಲಿಮಿಟೇ ಇರೋದಿಲ್ಲ. ಯಾಕಂದರೆ ಬಾಬಾ ಆವಾಗಲೇ ಹೇಳಿದೆ, ಅನಂತ ಅವ್ರ ಕಡೆ ಎಷ್ಟು ದುಡ್ಡಿದೆ ಅಂದರೆ ನೀವು ಎಷ್ಟು ಭಕ್ತಿ ಮಾಡ್ತಿರೋ, ಎಷ್ಟು ನೀವು ನಿರ್ಲಿಪ್ತವಾಗಿರ್ತೀರೋ, ಎಷ್ಟು ಶರಣಾಗ್ತಿರೋ ಅಷ್ಟು ನಿಮಗೆ ಹಣನ ಕೊಡ್ತಾ ಹೋಗ್ತಾರೆ. ಆದರೆ ಆ ಟೈಮ್ ಲೈನಿಗೆ ಕೊಡೋದವರು. ಓಕೆನಾ. ಬಿಗ್ ಹ್ಯಾಪಿ ಚೇಂಜಸ್, ದೊಡ್ಡ ಒಂದು ಸಂತೋಷಕರ ಬದಲಾವಣೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಇಟ್ಸ್ ಅಪ್ ಟು ಯು, ನಿಮ್ಮ ಕೈನಲ್ಲಿದೆ. ನಿಮ್ಮ ಜೀವನ ಹಣಕಾಸಿನ ಸ್ಥಿತಿ ಸುಧಾರಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ. ಅದಕ್ಕೆ ಸೊಲ್ಯೂಷನ್ ಏನು? ಸರೆಂಡರ್ನೆಸ್. ನೀವು ಶರಣ ಆಗಿ. ಓಕೆನಾ. ನೀವು ಶರಣ ಆದರೆ ಮಿಕ್ಕಿದ್ದೆಲ್ಲ ಬಾಬಾ ನೋಡ್ಕೊಳ್ತಾ ಹೋಗ್ತಾರೆ. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಹಣ ಬಂದಾಗ ಅದಕ್ಕೆ ಗ್ರೇಟ್ಫುಲ್ ಆಗಿರೋದಿಲ್ಲ. ಬಿ ಅಸರ್ಟಿವ್. ನಾನು ನಿಮಗೆ ಹಣ ಕೊಟ್ಟಾಗ ನೀವಾಗಿರಿ. ದುರಾಸೆ ಬೀಳೋದಾಗಿರಲಿ ಅಥವಾ ನನ್ನ ಕಡೆ ಹಣ ಬಂದೈತೆ ಅಂತೇಳಿ ಇನ್ನೊಬ್ಬರಿಗೆ ದರ್ಪ ತೋರಿಸೋದಾಗಿರಲಿ, ಅದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರು ನಿಮಗೆ ಹಣ ಕೊಡೋದಕ್ಕೆ ಒಂದು ಮ್ಯಾಜಿಕ್ ದಂಡ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ಅದಕ್ಕೆ ನೀವಾಗಿದ್ದು ನಿಮ್ಮ ತನನ ಬಿಟ್ಕೊಡ್ಲಿಲ್ಲಂಗಿದ್ರೆ, ಬಾಬಾರವರ ಪರೀಕ್ಷೆನಲ್ಲಿ ನೀವು ಪಾಸ್ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಂಗೆ ಇನ್ಫೈನೈಟ್ ಹಣ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆ. ನೋ ನೀಡ್ ಟು ವರಿ. ಹಣದ ವಿಷಯವಾಗಿ ಯಾವುದೇ ಚಿಂತೆಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆನಾ. ನೀವು ಚಿಂತೆ ಮಾಡೋದ್ರಿಂದ ಹಣದ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಅದರ ಬದಲಿ ನೀವು ಪ್ರಯತ್ನಗಳನ್ನು ಮುಂದುವರಿಸಿ, ಬಾಬಾರವ್ರಿಗೆ ನೀವು ಶರಣಾಗಿ, ಬಾಬಾರವ್ರದ್ದು ವ್ರತ ಪೂಜೆ ಆಚರಣೆಗಳನ್ನು ಮಾಡಿ, ಆಮೇಲೆ ಕಷ್ಟ ನಿವಾರಣಾ ಸ್ತೋತ್ರಗಳನ್ನು ಓದಿ, ಆಮೇಲೆ ಕೆಲವೊಂದು ವ್ಯವಹಾರಗಳಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತೇಳಿ ಹೇಳ್ತಿದ್ದಾರೆ. ಹಣಗಳು ಏನಾದರೂ ಸ್ಟಕ್ ಆಗಿತ್ತು ಅಂತಂದರೆ ಕರೆಕ್ಟಾಗಿ ಅವ್ರ ಜೊತೆ ಪ್ರಾಪರಾಗಿ ಮಾತಾಡೋದರಿಂದ, ಸರಿಯಾಗಿ ನೀವು ಅವ್ರ ಜೊತೆ ಏನು ವಿಷಯ ಅನ್ನೋದನ್ನು ತಿಳ್ಕೊಳೋದ್ರಿಂದ, ಕಮ್ಯುನಿಕೇಟ್ ಮಾಡೋದ್ರಿಂದ ನಿಮಗೆ ಸ್ಟಕ್ ಆಗಿರ್ತಕ್ಕಂಥ ಹಣ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾವುದೇ ವ್ಯವಹಾರಗಳನ್ನು ಮಾಡ್ತಿದ್ರೆ ನೀವು ಮಾತಿನಲ್ಲಿ ಅಥವಾ ಏನು ಪ್ರೂಫ್ಗಳಿರ್ತವೆ, ಆ ಪ್ರೂಫ್ಗಳನ್ನು, ಚಾಪ ಕಾಗದಗಳನ್ನು ನೀವು ಇಟ್ಟುಕೊಂಡು ನೀವು ಮುಂದುವರೆದ್ರೆ ಕ್ಲಿಯರಾಗಿ ಇಟ್ಕೊಳ್ಳಿ ಇನ್ಫಾರ್ಮೇಷನ್ನ. ಅದರಿಂದನೇ ನಿಮಗೆ ಲಾಭ ಆಗೋದು. ಓಕೆನಾ. ಇದು ಬಹಳನೇ ಮುಖ್ಯ. ಸುಮ್ಮನೆ ಬ್ಲೈಂಡಾಗಿ ಮಾತಿನ ಮೇಲೆ ನಂಬಿಕೆ ಇಟ್ಟು ವ್ಯವಹಾರಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕಮ್ಯುನಿಕೇಷನ್ ಪ್ರಾಪರ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಪರ್ಚುನಿಟಿ, ಹಣದ ವಿಷಯಕ್ಕೆ ನೋಡಿ ಇಲ್ಲಿ ಯಾವ ರೀತಿ ಅವಕಾಶ ಬರ್ತಿದೆ ಅಂದರೆ 26 ಇಷ್ಟು ದುಡ್ಡಿನ ಸುರಿಮಳೆನೇ ಹರಿಸ್ತಿದ್ದಾರೆ ನಿಮ್ಮ ಮೇಲೆ ಬಾಬಾ. ಆ ಆಪರ್ಚುನಿಟಿಗಳನ್ನು ನೀವು ಅರ್ಥ ಮಾಡ್ಕೊಂಡು ಗ್ರ್ಯಾಬ್ ಮಾಡಿಕೊಂಡ್ರೆ ಹಣದ ಕೊರತೆನೇ ಇರಲ್ಲ. 2026 ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ನೀವು ಅದಕ್ಕೆ ಅಲೈನ್ ಆಗಿರಿ, ಅಬಂಡೆಂಟ್ ಆಗಿರಿ. ಓಕೆ. ನಾನು ನಿಮ್ಗೆ ಅಬಂಡೆಂಟ್ ಅಂದರೆ ಬಾಬಾ ಅಬಂಡೆಂಟ್ ಕಾರ್ಡೇ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಸಮೃದ್ಧಿ ಹೇರಳವಾಗಿ ತುಂಬಿ ಕೊಡೋದಕ್ಕೆ ಹೊರಟಿದ್ದಾರೆ. ಅದನ್ನು ನೀವು ಗ್ರ್ಯಾಬ್ ಮಾಡಿ. ಓಕೆನಾ. ಅದು ನಿಮ್ಮ ಕೈನಲ್ಲಿದೆ. ಯಾವ ಟೈಮ್ನಲ್ಲಿ ನಿಮಗೆ ಹಣಕಾಸಿನಲ್ಲಿ ಇನ್ನೂ ಬದಲಾವಣೆಗಳು ಬರ್ತಾ ಹೋಗುತ್ತೆ, ಏನಾದರೂ ಶೀಘ್ರವಾಗಿ ಬರುತ್ತಾ, ಇನ್ನು ಎಷ್ಟು ದಿನ ಕಾಯಬೇಕು ಅಂತ ನೋಡಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅರ್ಜೆಂಟ್ನ ಮಾಡೋದಕ್ಕೆ ಹೋಗಬೇಡಿ. ನನ್ನ ಟೈಮಿಂಗ್ನ ನೀವು ರೆಸ್ಪೆಕ್ಟ್ ಮಾಡಿ. ನಿಮಗೆ ಗೊತ್ತಿದೆಯಲ್ಲ ದೇವ್ರ ಟೈಮಿಂಗ್ ಎಷ್ಟು ಅದ್ಭುತವಾಗಿರುತ್ತೆ ಅಂಥೇಳಿ. ತುಂಬ ಜನಗಳಿಗೆ ಭಯ ಒಂದಿರುತ್ತೆ. ಏನು ಅಂತಂದರೆ ಶನಿ ಪರಮಾತ್ಮನ ಭಯ ಭಾಳ ಇರುತ್ತೆ. ಓಕೆನಾ. ಇದಕ್ಕೆ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವನು ಬಂದರೆ, ಆ ಪರಮಾತ್ಮ ಬಂದರೆ ನಿಮ್ಮ ಜೀವನದಲ್ಲಿ
ಒಳ್ಳೆಯದಕ್ಕೋಸ್ಕರನೇ ಬಂದಿರ್ತಾನೆ. ಸಾಕಷ್ಟು ಒಳ್ಳೆ ಪಾಠಗಳನ್ನು ಕಲಿಸ್ಕೊಡ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ರಿ. ಲಕ್ಷ್ಮಿಗಿಂತ ಕುಬೇರ ಅವನು, ಕುಬೇರನಿಗಿಂತ ಕುಬೇರ ಶನಿ ಪರಮಾತ್ಮ. ನಿಮ್ಮ ಜೀವನನ ಉದ್ಧಾರ ಮಾಡೇ ಮಾಡ್ತಾನೆ. ಹೆದರೋದಕ್ಕೆ ಹೋಗಬೇಡಿ. ಯಾಕಂದರೆ ಶಿರ್ಡಿ ಹತ್ರನೇ ಶನಿ ಶಿಂಗಣಾಪುರ ಇದೆ, ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಬಾಬಾರವರು ಸಚ್ಚರಿತೆನ ಓದಿ. ಯಾಕಂದರೆ ಬಾಬಾರವರು ಸಚ್ಚರಿತೆನಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ಏನಂತ, ಈ ಒಂದು ಜಾತಕನೇ ಸುಳ್ಳು ಮಾಡೋಷ್ಟು ಕೆಪಾಸಿಟಿ ಬಾಬಾರವ್ರಿಗಿದೆ. ಅದು ಸಚ್ಚರಿತೆನಲ್ಲಿ ಒಂದು ಅಧ್ಯಾಯದಲ್ಲಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ಯಾವುದಕ್ಕೂ ಹೆದರೋದಕ್ಕೆ ಹೋಗಬೇಡಿ. ಪರಮಾತ್ಮ ಅನ್ನೋನು ನಮ್ಮ ಜೀವನನ ಉದ್ಧಾರ ಮಾಡೋದಕ್ಕೆ ಬರ್ತಾನೆ ಹೊರತು ನಮ್ಮ ಜೀವನನ ಹಾಳು ಮಾಡೋದಕ್ಕಲ್ಲ. ಅವನನ್ನು ನೀವು ಅರ್ಥ ಮಾಡ್ಕೊಂಡು ಬಿಡಿ, ಅದ್ಭುತವಾಗಿರುತ್ತೆ. ಆ ಪರಮಾತ್ಮ ನಿಮಗೆ ಒಳ್ಳೆಯದೇ ಮಾಡಿ ಹೋಗ್ತಾನೆ. ನಿಮಗೆ ಕೆಲವೊಂದು ನಿಮ್ಮ ಹಣದ ವಿಷಯದ ಆಸೆಗಳು ಶೀಘ್ರದಲ್ಲಿ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಬಾಬಾರವರೇ ಸ್ವತಃ ಅವರ ಕೃಪೆಯಿಂದ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾ ನಿಮ್ಮ ಆಸೆಗಳನ್ನು ಈಡೇರಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವ್ರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಣದ ವಿಷಯದಲ್ಲಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಂತಂದ್ರೆ ಮ್ಯಾನಿಫೆಸ್ಟೇಷನ್ನ ಮಾಡಿ. ಓಕೆನಾ. ಡಿವೈನ್ ಮ್ಯಾನಿಫೆಸ್ಟೇಷನ್ ಮಾಡಿ. ಬಾಬಾರವರ ಆಶೀರ್ವಾದದಿಂದ ನನಗೆ ಎಲ್ಲ ಮೂಲಗಳಿಂದ ಹಣ ಬರ್ತಾ ಇದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ. ಅದಕ್ಕೆ ಎಫರ್ಟ್ ಹಾಕಿ. ನಿಮ್ಮ ಎಫರ್ಟ್ ಬಹಳನೇ ಮುಖ್ಯ. ಓಕೆನಾ. ಕರೆಕ್ಟಾಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಆ್ಯಕ್ಷನ್ಸ್ನ ತಗೊಂಡ್ರೆ ನೀವು ಅಂದ್ಕೊಂಡಂಗೆ ಎಲ್ಲ ಮೂಲಗಳಿಂದ ಹಣ ಬರ್ತಾ ಹೋಗುತ್ತೆ. ನಿಮ್ಮ ಆ್ಯಕ್ಷನ್ಸ್ ಇರಲಾರ್ದೆ ಹಣ ಈಸಿಯಾಗಿ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಇನ್ನೂ ಜಾಸ್ತಿ ಹೇರಳವಾಗಿ ಬರಬೇಕಂದ್ರೆ ನಿಮ್ಮ ಆ್ಯಕ್ಷನ್ಸ್ ಬಹಳನೇ ಮುಖ್ಯ. ಓಕೆನಾ. ತಪ್ಪದೇ ಆ್ಯಕ್ಷನ್ಸ್ನ ತೊಗೊಳ್ಳೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ. ಆಮೇಲೆ ಸ್ವಿಚ್ ವರ್ಡ್ಸ್ಗಳನ್ನು ನೀವು ಇದನ್ನು ಮಾಡ್ಕೊಳ್ಳಿ. ಬಾಬಾರವ್ರದ್ದೇ ಇದ್ದಾವೆ ಹಣಕ್ಕೆ ಸಂಬಂಧಪಟ್ಟಂಗೆ. ನಾನು ಹೇಳ್ತೀನಲ್ಲ, ಸಾಯಿಬಾಬಾರವ್ರ 108 ನಾಮಾವಳಿಗಳಲ್ಲಿ ಬಾಬಾರವ್ರ ಹೆಸರುಗಳು ಬರ್ತವೆ ಸ್ನೇಹಿತರೆ. ಆ ಹೆಸರುಗಳನ್ನು ನೀವು ನಾಮಜಪ ಮಾಡ್ತಾ ಹೋದರೆ ಹಣಕಾಸಿಂದ ಏನೇ ಸ್ಥಿತಿಗತಿಗಳು ನೆಗೆಟಿವ್ ಆಗಿದ್ರೂ ಅದು ನಿಮಗೆ ಸುಧಾರಿಸ್ತಾ ಹೋಗುತ್ತೆ. ದೆರ್ ಈಸ್ ಸಮಥಿಂಗ್ ಬೆಟರ್, ಉತ್ತಮ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಉತ್ತಮ ಆಗೋದಕ್ಕೋಸ್ಕರ ಬಾಬಾರವರ ನಾಮಜಪವನ್ನು ಮಾಡಿ ಹಣಕಾಸಿನ ಜೊತೆಗೆ. ಅದನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ನಾಮಗಳನ್ನು ನೀವು ಉಚ್ಚಾರಣೆ ಮಾಡ್ತಾ ಹೋಗಿ. ಹಣಕಾಸಿನ ಸ್ಥಿತಿ, ಅದು ಸಾಲ ಕೊಡೋದಾಗಿರಲಿ, ಸಾಲ ತೊಗೊಳೋದಾಗಿರಲಿ, ತೀರಿಸೋದಾಗಿರಲಿ, ಬರಬೇಕಾಗಿರೋ ಹಣ ಆಗಿರಲಿ, ಯಾವುದೇ ಆಗಿರಲಿ, ಅದೆಲ್ಲದಕ್ಕೂ ಅದು ಬೆಸ್ಟ್ ಸೊಲ್ಯೂಷನ್ ಅದು. ಓಕೆನಾ. ನಿಮಗೆ ಯಾವುದೇ ಸಾಲದ ಬಿಗಡ ಇದರೊಳಗಡೆ ನೀವು ಸುಳಿಯಲು ಸಿಗೋದಿಲ್ಲ. ಓಕೆನಾ. ನೋ, ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಜೊತೆಗಿದ್ದೀನಿ. ಯಾವುದೇ ಸಾಲದಲ್ಲಿ ನಿಮಗೆ ಮುಳುಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರು. ಆಮೇಲೆ ಬಿಡದೆ ಪ್ರಯತ್ನನ ಮುಂದುವರೆಸ್ರಿ. ನಿಮ್ಮ ಜೊತೆಗೆ ನಾನಿದ್ದೀನಿ. ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮಗೆ ಲಾಭ ಜಾಸ್ತಿ. ಓಕೆನಾ. ಮೇನ್ಲಿ ಲಾಭನೇ ಇಲ್ಲಿ ಹೇಳ್ತಿರೋದು. ನಿಮ್ಮ ಗುರಿ ಮೇಲೆ ನೀವು ಫೋಕಸ್ ಮಾಡಿ. ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೆಲ್ಲ ಗೋಲ್ಸ್ಗಳನ್ನು ಇಟ್ಕೊಂಡಿದ್ದೀರ ಹಣದ ವಿಷಯದಲ್ಲಿ, ಅದನ್ನೆಲ್ಲ ನೀವು ಟಾರ್ಗೆಟ್ನ ಅಚೀವ್ ಮಾಡಿ. ಓಕೆನಾ. ಫುಲ್ಲು ನೋಡಿ, ಅಲ್ಲಿ ನೋಡಿ ಎಷ್ಟು ಫೋಕಸ್ಡ್ ಆಗಿ ಗುರಿ ಮೇಲೆ ಫೋಕಸ್ ಮಾಡಿದ್ದಾರೆ. ಅದು ಹಣ ಮಾಡಬೇಕು ಅಂತಂದರೆ ದಾರಿಗಳಿರ್ತವೆ. ಆ ದಾರಿಗಳ ಮೇಲೆ ನೀವು ಬಿಡದೆ ಪ್ರಯತ್ನ ಮಾಡಿದೆ. ಡೋಂಟ್ ಸ್ಟಾಪ್ ಅಂದರೆ ಬಿಡದೆ ಪ್ರಯತ್ನ ಮಾಡೋದು, ನಿಲ್ಲಿಸೋದಕ್ಕೆ ಹೋಗಬೇಡ, ಮುಂದೆ ನುಗ್ಗು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಷ್ಟು ಸಪೋರ್ಟ್ ನಿಮಗೆ ಬಾಬಾರವ್ರ ಕಡೆಯಿಂದ ಇದೆ. ಖಂಡಿತವಾಗ್ಲೂ ನಿಮಗೆ 2026 ತುಂಬಾ ಪಾಸಿಟಿವ್ ಆಗಿದೆ. ಓಕೆನಾ. ಬುಕ್ಕಿಗೆ ಏನು ಹಣಕ್ಕೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಬುಕ್ಗಳನ್ನು ಓದ್ರಿ. ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ರಿ. ಎರಡೆರಡು ಮೈಂಡ್ ಸೆಟ್ ಇಟ್ಕೊಂಡು ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ. ಆಮೇಲೆ ಪಾಸ್ಟ್ 2025ನಲ್ಲಿ ಏನಾಗಿತ್ತು ಅದನ್ನು ಬಿಟ್ಟು ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ದಾನ ಧರ್ಮಗಳನ್ನು ಮಾಡಿರಿ. ನಿಮ್ಮ ಅರ್ಧ ಸಮಸ್ಯೆಗಳಿಗೆ ಸೊಲ್ಯೂಷನ್ ನಿಮ್ಮ ಒಳಗಡೆನೇ ಇದೆ. ಬಿಡದೆ ಮುಂದುವರಿಯಿರಿ. ಯಾವುದೆಲ್ಲ ನಿಮ್ಮ ಕೈನಲ್ಲಿ ಆಗೋದಿಲ್ವೋ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ದೇರ್ ಈಸ್ ಸಮಥಿಂಗ್ ಬೆಟರ್. ಎಲ್ಲವೂ ಉತ್ತಮ ಆಗ್ತಾ ಹೆಜ್ಜೆ ಹೆಜ್ಜೆ ಆಗ್ತಾ ಹೋಗುತ್ತೆ. ತಾಳ್ಮೆಯಿಂದ ಕಾಯಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಅಬಂಡೆನ್ಸ್, ಜೀವನದಲ್ಲಿ ಹೊಸ ವರ್ಷದಲ್ಲಿ ಅಬಂಡೆನ್ಸ್ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಆಪರ್ಚುನಿಟಿಗಳಿದ್ದಾವೆ. ಹಣದ ವಿಷಯದಲ್ಲಿ ಬರ್ತಕ್ಕಂಥ ಎಲ್ಲ ಆಪರ್ಚುನಿಟಿಗಳನ್ನ ಕರೆಕ್ಟಾಗಿ ಬಳಸ್ಕೊಳ್ಳಿ. ಕಮ್ಯುನಿಕೇಟ್ ಪ್ರಾಪರ್ಲಿ. ಓಕೆನಾ. ಗಿಫ್ಟ್ ಕಾರ್ಡ್ ಇದೆ. ಫ್ರೀಯಾಗಿರಿ. ಬಾಬನ ಜೊತೆಗೂ ನೀವು ಏನಕ್ಕೆ ಮುಚ್ಚುಮರೆ ಮಾಡ್ತೀರಾ, ಏನಕ್ಕೆ ನೀವು ಸರೆಂಡರ್ ಆಗಲಿಲ್ದಂಗೆ ಹೆದರ್ಕೊಂಡು ಕೂತ್ಕೋತೀರಾ. ಬಾಬಾ ನಮ್ಮ ಮನುಷ್ಯರಾಗಿದ್ದೇ ಹೋಗಿರೋರಲ್ವ, ಅವರನ್ನು ನೀವು ಅರ್ಥ ಮಾಡ್ಕೊಂಡು ಸರೆಂಡರ್ ಆಗಿರಿ. ನಮ್ಮ ಕಷ್ಟಗಳು ಅರ್ಥ ಆಗಿ ಎಲ್ಲ ರೀತಿಯಿಂದ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಎಲ್ಲ ಪೇಯ್ನಲ್ಲೂ ಅವ್ರು ನಿಮಗೆ ಹೀಗೆ ಕೈ ಹಿಡ್ಕೊಂಡು ಶ್ರೀರಕ್ಷೆಯಾಗಿ ಕಾಪಾಡ್ತಾ ಹೋಗ್ತಾರೆ, ದಾರಿನ ತೋರಿಸ್ತಾ ಹೋಗ್ತಾರೆ. ಮೌನವಾಗಿರಿ ಕೆಲವೊಂದು ಸಂದರ್ಭದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋ ನೀಡ್ ಟು ವರಿ. ನಾನೇ ನಿಮ್ಮ ಜೊತೆಗೆ ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯ ಹಣಕಾಸಿನ ಬಗ್ಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವಾಗಿರಿ. ಓಕೆನಾ. ನಿಮ್ಮ ಕೈನಲ್ಲಿದೆ ಎಲ್ಲವೂ. ನೀವು ಭಕ್ತಿ ಮಾಡಿ ಎಲ್ಲನೂ ನಾನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಸರಿಯಾದ ರೀತಿಯಲ್ಲಿ ಆ ಒಂದು ಡೋರ್ ಓಪನ್ ಆಗುತ್ತೆ. ಓಕೆನಾ. ಮ್ಯಾಗ್ನೆಟ್ ಥರ ನೀವು ಅದಕ್ಕೆ ಅಟ್ರ್ಯಾಕ್ಟ್ ಆಗಿ
ಆಮೇಲೆ ಈಗೋನ ಬಿಟ್ಬಿಡಿ. ಅದನ್ನು ಬಿಟ್ಟರೆ ಬಾಬಾರವರ ದಿನ ಉಪಯೋಗಿಸ್ತಾ ಹೋಗಿ ನಿಮಗೆಲ್ಲವೂ ಒಳ್ಳೆಯದಾಗ್ತಾ ಹೋಗುತ್ತೆ. 2026ಅಲ್ಲಿ ಎಲ್ಲ ಒಳ್ಳೆಯದು ಇದೆ, ಕೆಟ್ಟದ್ದಿಲ್ಲ, ಎಲ್ಲದಕ್ಕೂ ಪರಿಹಾರನೇ ನೀಡಿರೋದು ಜಾಸ್ತಿ ಇದೆ. ನಿಮಗೆ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಕಷ್ಟ ನಿವಾರಣಾ ಸ್ತೋತ್ರ, ಹಾಗೆ ಬಾಬಾರವ್ರದ್ದು 108 ಶತನಾಮಾವಳಿಗಳನ್ನು ಓದ್ರಿ. ಇದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೇನೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.